ಓಂ ಶಾಂತಿ 27/5/25 प्रातः मुरली बाप दादा मधुबन। मीठे बच्चे, तुम्हारा मुख अभी स्वर्ग की तरफ है। तुम नरक से किनारा कर स्वर्ग की तरफ जा रहे हो, इसलिए बुद्धि का योग नरक से निकाल दो। ಬಾಬಾ ಹೇಳ್ತಾರೆ, ಮಧುರಾದ ಮಕ್ಕಳೇ, ನಿಮ್ಮ ಮುಖ ಈಗ ಸ್ವರ್ಗದ ಕಡೆಗೆ ಇದೆ. ನೀವು ನರಕವನ್ನು ಬಿಟ್ಟು ಸ್ವರ್ಗದ ಕಡೆಗೆ ಹೋಗ್ತಾ ಇದ್ದೀರಿ. ಆದ್ದರಿಂದ ಬುದ್ಧಿಯೋಗ ನರಕದಿಂದ ತೆಗೆದುಹಾಕಿ. प्रश्न, सबसे ऊंची और सूक्ष्म मंजिल कौन सी है? उसे पार कौन कर सकते हैं? ಪ್ರಶ್ನೆ, ಎಲ್ಲದಕ್ಕಿಂತ ಶ್ರೇಷ್ಠ ಮತ್ತು ಸೂಕ್ಷ್ಮ ಗುರಿ ಯಾವುದಾಗಿದೆ? ಅದನ್ನು ನೀವು ದಾಟಬಹುದು. ಅದನ್ನು ಯಾರು ದಾಟಬಹುದು? ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಮತ್ತು ಸೂಕ್ಷ್ಮ ಗುರಿ ಯಾವುದಾಗಿದೆ? ಅದನ್ನು ಯಾರು ದಾಟಬಹುದು? उत्तर, तुम बच्चे स्वर्ग की तरफ मुँह करते, माया तरफ मुँह नरक की तरफ। माया तुम्हारा मुँह नरक की तरफ कर देती है, अनेक तूफान लाती है। उन्हीं तूफानों को पार करना यही सूक्ष्म मंजिल है. ನೀವು ಮಕ್ಕಳು ಸ್ವರ್ಗದ ಕಡೆಗೆ ಮುಖ ಮಾಡಿದ್ದೀರಿ. ಮಾಯೆ ನಿಮ್ಮ ಮುಖವನ್ನು ನರಕದ ಕಡೆಗೆ ತಿರುಗಿಸ್ಬಿಡುತ್ತೆ. ಅನೇಕ ಬಿರುಗಾಳಿಗಳನ್ನು ತರಿಸುತ್ತೆ. ಇದೇ ಬಿರುಗಾಳಿಗಳನ್ನು ದಾಟುವುದು ಇದೇ ಆಗಿದೆ ಸೂಕ್ಷ್ಮ ಗುರಿ. ನೀವು ಮಕ್ಕಳು ಸ್ವರ್ಗದ ಕಡೆಗೆ ಮುಖ ಮಾಡ್ತೀರಾ. ಮಾಯೆ ನಿಮ್ಮ ಮುಖ ನರಕದ ಕಡೆಗೆ ತಿರುಗಿಸ್ಬಿಡುತ್ತೆ. ಅನೇಕ ಬಿರುಗಾಳಿ ತರಿಸುತ್ತೆ. ಇದೇ ಬಿರುಗಾಳಿಗಳನ್ನು ದಾಟಬೇಕು. ಇದೇ ಆಗಿದೆ ಸೂಕ್ಷ್ಮ ಗುರಿ. इस मंजिल को पार करने के लिए नष्ट मोह बनना पड़े. ಈ ಗುರಿಯನ್ನು ದಾಟಬೇಕು ಅಂದಾಗ ನಷ್ಟ ಮೋಹ ಆಗಬೇಕಾಗಿದೆ. निश्चय और हिम्मत के आधार पर इसे पार कर सकते. ಯಾರು ಇದನ್ನು ದಾಟಬಹುದು? ನಿಶ್ಚಯ, ಭಗವಂತನ ಮೇಲೆ, ಜ್ಞಾನದ ಮೇಲೆ ನಿಶ್ಚಯ ಮತ್ತು ಧೈರ್ಯದ ಆಧಾರದ ಮೇಲೆ ದಾಟಬಹುದು. विकारियों के बीच में रहते निर्विकारी हंस बनना यही है मेहनत. ವಿಕಾರಿಗಳ ಮಧ್ಯೆ ಇರ್ತಾ ನಿರ್ವಿಕಾರಿ ಹಂಸ ಆಗುವುದು ಇದೇ ಆಗಿದೆ ಪರಿಶ್ರಮ. ಗೀತ್, ನಿರ್ಬಲ್ ಸೆ ಲಡಾಯಿ ಬಲವಾನ್ ಕಿ. ನಿರ್ಬಲನೊಂದಿಗೆ ಯುದ್ಧ ಬಲಶಾಲಿದು. ओम शांति। बच्चे जो सेंसिबल है वो अर्थ तो अच्छी रीति समझते हैं. जिनका बुद्धि योग शांतिधाम और स्वर्ग तरफ है उन्हों को ही तूफान लगते हैं. ಮಕ್ಕಳು ಯಾರು ಬುದ್ಧಿವಂತರಿದ್ದಾರೆ ಅವರು ಅರ್ಥ ಚೆನ್ನಾಗಿ ತಿಳ್ಕೊಳ್ತಾರೆ. ಯಾರ್ದು ಬುದ್ಧಿಯೋಗ ಶಾಂತಿಧಾಮ ಮತ್ತು ಸ್ವರ್ಗದ ಕಡೆಗೆ ಇದೆ ಅವ್ರಿಗೇನೆ ಈ ಬಿರುಗಾಳಿ ಅನ್ನೋದು ಬರುತ್ತೆ. बाप तो अभी तुम्हारा मुंह फेरता है. अज्ञान काल में भी पुराने घर से मुंह फिर जाता है, फिर नए घर को याद करते रहते हैं. कब तैयार हो. ತಂದೆಯಂತೂ ನಿಮ್ಮ ಮುಖ ಸ್ವರ್ಗದ ಕಡೆಗೆ ತಿರುಗಿಸ್ತಾರೆ. ಅಜ್ಞಾನ ಕಾಲದಲ್ಲೂ ಸಹ ಹಳೆ ಮನೆಯಿಂದ ಮುಖ ತಿರುಗುತ್ತೆ. ಯಾವಾಗ ಹೊಸ ಮನೆ
ಕಟ್ಟುವಾಗ ಹೊಸ ಮನೆ ನೆನಪೇ ಮಾಡ್ತಾ ಇರ್ತಾರೆ. ಅಲ್ಲಿ ಹೇಗೆ ಡಿಸೈನ್ ಮಾಡಬೇಕು, ಫರ್ನಿಷಿಂಗ್ ಮಾಡಬೇಕು, ಅದ್ರ ಕಡೆಗೇನೆ ಏನು ನೆನಪು. ಹಳೆ ಮನೆಯಲ್ಲಿದ್ರೂ ಸಹ ನೆನಪು, ಆ ಹೊಸ ಮನೆ ನೆನಪು ಮಾಡ್ತಾ ಇರ್ತಾರೆ. ಯಾವಾಗ ತಯಾರಾಗುತ್ತೆ ಇದೇ ನೆನಪು. अभी तुम बच्चों को भी ध्यान में है कब हमारी स्वर्ग की स्थापना हो और सुखधाम में आएंगे. ಈಗ ನೀವು ಮಕ್ಕಳದು ಸಹ ಗಮನದಲ್ಲಿದೆ. ಯಾವಾಗ ನಮ್ಮದು ಸ್ವರ್ಗದ ಸ್ಥಾಪನೆ ಆಗುತ್ತೆ, ನಂತರ ನಾವು ಸುಖಧಾಮದಲ್ಲಿ ಹೋಗ್ತೀವಿ. इस दुखधाम से तो सबको जाना है. ಈ ದುಃಖಧಾಮದಿಂದ ಎಲ್ಲರೂ ಹೋಗಬೇಕಾಗಿದೆ. सारी सृष्टि के मनुष्य मात्र को बाप समझाते रहते हैं. ಇಡೀ ಸೃಷ್ಟಿಯ ಮನುಷ್ಯ ಮಾತ್ರರೆಲ್ಲರಿಗೂ ತಂದೆ ತಿಳಿಸ್ತಾ ಇರ್ತಾರೆ. ಏನು ತಿಳಿಸ್ತಾ ಇರ್ತಾರೆ? ಬಚ್ಚೆ ಅಭಿ ಸ್ವರ್ಗಕ್ಕೆ ದ್ವಾರ ಖುಲ್ ರಹೆ ಹೈ. ಮಕ್ಕಳೇ, ಈಗ ಸ್ವರ್ಗದ ದ್ವಾರ ತೆಗಿತಾ ಇದೆ. अब तुम्हारा बुद्धि योग स्वर्ग तरफ जाना चाहिए. ಈಗ ನಿಮ್ಮ ಬುದ್ಧಿಯೋಗ ಸ್ವರ್ಗದ ಕಡೆಗೆ ಹೋಗಬೇಕಾಗಿದೆ. हेवन में जाने वालों को कहा जाता है. ಸ್ವರ್ಗಕ್ಕೆ ಹೋಗುವಂಥವರಿಗೆ ಹೇಳಲಾಗುತ್ತೆ ಪವಿತ್ರರು. हेल में जाने वालों को अपवित्र कहा जाता है. ನರಕಕ್ಕೆ ಹೋಗುವಂಥವರಿಗೆ अपवित्रರು ಅಂತ ಹೇಳಲಾಗುತ್ತೆ. गृहस्थ व्यवहार में रहते भी बुद्धि योग हेवन तरफ लगाना. ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಸಹ ಬುದ್ಧಿಯೋಗ ಸ್ವರ್ಗದ ಕಡೆಗೆ ತೊಡಗಿಸ್ಬೇಕು. समझो बाप का बुद्धि योग हेवन तरफ और बच्चे का हेल तरफ है तो दोनों एक घर में रह कैसे सकते. ಬಾಬಾ ಹೇಳ್ತಾರೆ, ತಿಳ್ಕೊಳ್ಳಿ, ತಂದೆ ಬುದ್ಧಿಯೋಗ ಸ್ವರ್ಗದ ಕಡೆಗೆ ಇದೆ. ಬಾಬನ ಮಗು ಆಗಿದ್ದಾರೆ ಅವರು, ಅವರ ಬುದ್ಧಿಯೋಗ ಸ್ವರ್ಗದ ಕಡೆಗೆ ಇದೆ. ಮಗ ಬಾಬನ ಮಗು ಆಗಿಲ್ಲ, ಜ್ಞಾನಿ ಆಗಿಲ್ಲ, ಅವಂದು ಬುದ್ಧಿಯೋಗ ಎಲ್ಲಿರುತ್ತೆ? ನರಕದ ಕಡೆಗೆ ಇರುತ್ತೆ. ಇಬ್ಬರು ಒಂದು ಮನೆಯಲ್ಲಿ ಹೇಗೆ ಇರಲಿಕ್ಕೆ ಸಾಧ್ಯ? ಹಂಸ और ಬಗುಲೆ ಇಕ್ಕಟ್ಟೆ रह न सके. ಹಂಸ ಕೊಕ್ಕರೆ ಎರಡು ಒಟ್ಟಾಗಿರಲಿಕ್ಕೆ ಆಗೋದಿಲ್ಲ. ಬಹುತ್ ಮುಷ್ಕಿಲ್ ಹೈ, ತುಂಬ ಕಷ್ಟ ಇದೆ. ಉನ್ಕಾ ಬುದ್ಧಿಯೋಗ ಹಿ ಪಾಂಚ್ ವಿಕಾರೋ ತರಫ್. ಮಗ ಜ್ಞಾನದಲ್ಲಿಲ್ಲ, ಅವನು ಕೊಕ್ಕರೆ ಅಂದರೆ ಆ ಒಂದು ಬುದ್ಧಿಯೋಗ ಎಲ್ಲಿರುತ್ತೆ? ವಿಕಾರಗಳ ಕಡೆಗೆ ಇರುತ್ತೆ. वो एल तरफ जाने वाला, वो एवन तरफ जाने वाला दोनों इकट्ठे रह न सके. ತಂದೆ ಸ್ವರ್ಗದ ಕಡೆಗೆ ಹೋಗುವಂಥವರು, ಮಗ ನರಕದ ಕಡೆಗೆ ಹೋಗುವಂಥವನು, ಇಬ್ಬರು ಒಟ್ಟಾಗಿರಲಿಕ್ಕೆ ಆಗೋದಿಲ್ಲ. ಬಡೀ ಮಂಜಿಲ್ ಹೈ, ಆದರೆ ದೊಡ್ಡ ಗುರಿಯಾಗಿದೆ, ಉನ್ನತ ಗುರಿಯಾಗಿದೆ. बाप देखते हैं हमारे बच्चे का मुंह एल तरफ है, एल तरफ जाने बिगर रह नहीं सकता, फिर क्या करना चाहिए. ತಂದೆ ನೋಡ್ತಾರೆ, ನನ್ನ ಮಗನ ಮುಖ ನರಕದ ಕಡೆಗೆ ಇದೆ, ನರಕಕ್ಕೆ ಹೋಗ್ದಿರ ಅವನು ಇರಲಿಕ್ಕೆ ಸಾಧ್ಯ ಇಲ್ಲ. ನಂತರ ಏನು ಮಾಡಬೇಕಾಗಿದೆ? ಜರೂರ್ ಘರ್ ಮೇ ಜಗಳ ಚಲೇಗಾ. ಮನೆಯಲ್ಲಿ ಜಗಳ ನಡೆಯುತ್ತೆ. कहेंगे ये भी कोई ज्ञान है, बच्चा शादी ना करे, गृहस्थ व्यवहार में रहते तो बहुत है ना. ಏನು ಹೇಳ್ತಾರೆ? ಇದು ಒಂದು ಜ್ಞಾನನ ಏನು? ಮಗ ಮದುವೆ ಮಾಡ್ಕೊಳ್ಬಾರ್ದು. ಗೃಹಸ್ಥ ವ್ಯವಹಾರದಲ್ಲಿ ಅಂತೂ ಅನೇಕರಿದ್ದಾರಲ್ವ, ಬಾಬನ ಮಕ್ಕಳು ಅನೇಕರಿದ್ದಾರಲ್ವ. बच्चे का मुख हेल तरफ है, वो चाहते हैं नरक में जाए.
ಮಗನ ಮುಖ ನರಕದ ಕಡೆಗೆ ಇದೆ, ಅವನೇನು ಬಯಸ್ತಾನೆ, ನಾನು ನರಕಕ್ಕೆ ಹೋಗಬೇಕು. ಬಾಪ್ कहते हैं नरक तरफ बुद्धियोग ना रखो. ಆದರೆ ಅವರಪ್ಪ ಏನು ಹೇಳ್ತಾರೆ, ನರಕದ ಕಡೆಗೆ ಬುದ್ಧಿಯೋಗ ಇಡಬೇಡ. परंतु बाप का भी कहना मानते नहीं, फिर क्या करना पड़े. ಅಪ್ಪ ಹೇಳಿದ್ರು ಕೇಳ್ಬಿಡ್ತಾನ, ಒಪ್ಕೊಳ್ಳೋದಿಲ್ಲ. ಅವಾಗ ಏನು ಮಾಡಬೇಕಾಗಿ ಬರುತ್ತೆ. इसमें बड़ी नष्ट मोह ಸ್ಥಿತಿ चाहिए. ಒಟ್ಟಿಗೆ ಇದ್ರೂ ಸಹ, ಜಗಳಗಳು ನಡೀತಾ ಇದ್ರೂ ಸಹ ಇದರಲ್ಲಿ ದೊಡ್ಡ ನಷ್ಟ ಮೋಹ ಸ್ಥಿತಿ ಬೇಕಾಗಿದೆ. ये सारा ज्ञान आत्मा में है. बाप की आत्मा कहती है, इनको हमने क्रिएट किया, मेरा कहना नहीं मानते. ಬಾಬಾ ಹೇಳ್ತಾರೆ, ಇಡೀ ಜ್ಞಾನ ಆತ್ಮದಲ್ಲಿದೆ. ತಂದೆ ಆತ್ಮ ಹೇಳುತ್ತೆ, ನಾನು ಇವನಿಗೆ ಜನ್ಮ ಕೊಟ್ಟೆ, ನಾನು ಹೇಳೋದನ್ನು ಕೇಳೋದಿಲ್ಲ, ಒಪ್ಕೊಳ್ಳೋದಿಲ್ಲ ಅಂತಾನೆ. कोई तो ब्राह्मण भी बने हैं, फिर बुद्धि चली जाती है इन तरफ. ಇನ್ನು ಕೆಲವರಂತೂ ಬ್ರಾಹ್ಮಣರು ಆಗಿದ್ದಾರೆ, ನಂತರ ಬುದ್ಧಿ ಏನು ನರಕದ ಕಡೆಗೆ ಹೋಗ್ಬಿಡುತ್ತೆ. ಎಲ್ಲ ತಿಳ್ಕೊಂಡು ಬಾಬನ ಮಗು ಆಗಿದ್ದು ಪಾಲನೆ ಪಡೆದು ನಂತರ ಬುದ್ಧಿ ನರಕದ ಕಡೆಗೆ ಹೊರಟೋಗುತ್ತೆ. वो तो जैसे एकदम रसातल में चले जाएंगे. ಎಲ್ಲ ತಿಳ್ಕೊಂಡು ನಂತರ ನರಕದ ಕಡೆಗೆ ಹೋದರು, ವಿಕಾರಿ ಆದರು ಅಂದರೆ ಹೇಗೆ ಪಾತಾಳಕ್ಕೆ ಹೊರಟೋಗ್ತಾರೆ, ಅಷ್ಟು ಕೆಳಕ್ಕೆ ಬಿದ್ದೋಗ್ತಾರೆ. बच्चों को समझाया गया है, ये है ज्ञान सागर की दरबार. ಮಕ್ಕಳಿಗೆ ತಿಳಿಸಲಾಗಿದೆ, ಇದಾಗಿದೆ ಜ್ಞಾನ ಸಾಗರನ ದರ್ಬಾರ್. भक्ति मार्ग में इंद्र की दरबार भी गाई जाती है. ಭಕ್ತಿ ಮಾರ್ಗದಲ್ಲಿ ಇಂದ್ರನ ದರ್ಬಾರು, ಇಂದ್ರ ಸಭೆ ಅಂತ ಹೇಳಲಾಗುತ್ತೆ. पुखराज परी, नीलम परी, माणिक परी बहुत ही नाम रखे हुए हैं, क्योंकि ಇಲ್ಲಿ ಬಾಬಾ ಹೇಳ್ತಾರೆ, ಪುಖರಾಜ್ ಪರಿ, ನೀಲಂ ಪರಿ, ಮಾಣಿಕ್ ಪರಿ, ಈ ರೀತಿ ಬಹಳವು ಹೆಸರುಗಳನ್ನು ಇಡಲಾಗಿದೆ. ಯಾಕೆ, ಜ್ಞಾನ್ ಡಾನ್ಸ್ ಕರ್ತಿ ಹೈನಾ. ಇಲ್ಲಿ ಜ್ಞಾನ ಸಾಗರ್ನ ದರ್ಬಾರಿನಲ್ಲಿ ಮಕ್ಕಳು ಈ ಥರ ಪುಖರಾಜ್ ಪರಿ, ನೀಲಂ ಪರಿ, ಮಾಣಿಕ್ ಪರಿ ಇವರೆಲ್ಲ ಜ್ಞಾನದ ಡ್ಯಾನ್ಸ್ ಮಾಡ್ತಾರೆ. ಆ ಇಂದ್ರ ಸಭೆಯಲ್ಲಿ ರಂಬೆ, ಊರ್ವಶಿ, ಮೇನಕ ಹಿಂಗೆ ಡ್ಯಾನ್ಸ್ ಮಾಡ್ತಾರೆ. ಕಿಸಮ್ ಕಿಸಮ್ ಕಿ ಪರಿಯ, ಇಲ್ಲಿ ವಿಧ ವಿಧವಾದ ಪರಿಗಳು, ಜ್ಞಾನದ ಡ್ಯಾನ್ಸ್ ಮಾಡುವ ಪರಿಗಳು. ಓ ಬಿ ಪವಿತ್ರ ಚಾಹಿಯೇ, ಆ ಥರ ಜ್ಞಾನದ ಡ್ಯಾನ್ಸ್ ಮಾಡಬೇಕು. ಪುಖರಾಜ್ ಪರಿ, ನೀಲಂ ಪರಿ, ಮಾಣಿಕ್ ಪರಿ ಆಗಬೇಕು ಅಂದರೆ ಪವಿತ್ರರು ಆಗಬೇಕಾಗಿದೆ. अगर कोई अपवित्र को ले आए तो ದಂಡ ಪಡ ಜಾಯೇಗ. ಬಾಬಾ ಹೇಳ್ತಾರೆ, ಜ್ಞಾನ ಸಾಗರನ ದರ್ಬಾರಿಗೆ ಅಪವಿತ್ರರನ್ನು ಕರ್ಕೊಂಡು ಬಂದಾಗ ಶಿಕ್ಷೆನೂ ಆಗುತ್ತೆ. ಅದಕ್ಕೆ ಏನು ರೂಲ್ಸು, 1 ವರ್ಷ ಎಲ್ಲ ನಿಯಮಗಳ ಪಾಲನೆ ಮಾಡಿರಬೇಕು, ಅಂಥವ್ರನ್ನೇ ಕರ್ಕೊಂಡೋಗಬೇಕು. ಇಸ್ಮೇ ಬಹುತ್ ಹಿ ಪಾವನ್ ಚಾಹಿಯೇ, ಇದರಲ್ಲಿ ಬಹಳವೂ ಪಾವನರಾಗಿರಬೇಕಾಗಿದೆ. ಈ ಮಂಜಿಲ್ ಬಹುತ್ ಊಂಚಿ ಹೈ, ಇಸ್ಲಿಯೇ ಈ ಗುರಿ ಬಹಳವೂ ಶ್ರೇಷ್ಠವಾದದ್ದು, ದೊಡ್ಡದು. ಆದ್ದರಿಂದ ಜಾಡ್ ಜಲ್ದಿ ಜಲ್ದಿ ವೃದ್ಧಿಕೋ ನಹಿ ಪಾತ, ಬೇಗ ಬೇಗ ಬಾಬನ ಮಕ್ಕಳಾಗ್ಬಿಡ್ತಾರ. ಕೋರ್ಸ್ ತಗೊಂಡ್ರು, ಜ್ಞಾನ ಕೇಳಿದ್ರು, ಬಾಬನ ಮಕ್ಕಳಾಗ್ಬಿಡ್ತಾರ. ಅದರಿಂದ ವೃದ್ಧಿ ಆಗೋದಿಲ್ಲ. ಒಬ್ಬರು ತಮಿಳ್ನವ್ರು ಇಬ್ಬರು ಎಷ್ಟು ಇಂಟ್ರೆಸ್ಟ್ ಆಗಿ ಕೇಳ್ತಾ ಇದ್ರು, ತಮಿಳಲ್ಲಿ ಕೋರ್ಸ್ ಕೊಡ್ತಾ ಇದ್ದೆ. ಇಲ್ಲಿ ಬಂದಮೇಲೆ ಪವಿತ್ರತೆ ಮಾತು ಬಂತು, ಸ್ಟಾಪ್. ಎಷ್ಟು ಇಂಟ್ರೆಸ್ಟಿಂದ ಕೇಳ್ತಾ ಇದ್ರು, ನನಗೂ ಎಷ್ಟು ಸಂತೋಷ ಆಯಿತು. ಎಷ್ಟು ದಿನಗಳ ಮೇಲೆ ನಾನು ತಮಿಳಲ್ಲಿ ಕೋರ್ಸ್ ಕೊಡ್ತಾ ಇದ್ದೆ.
ಎಷ್ಟು ಇಂಟ್ರೆಸ್ಟಿಂದ ಕೇಳ್ತಾ ಇದ್ದಾರೆ ಅಂತ ನನಗೂ ಸಂತೋಷನೇ ಸಂತೋಷ. ಆಮೇಲೆ ನೋಡಿದ್ರೆ ಪವಿತ್ರತೆ ಮಾತು ಬಂತು, ಓಂ ಶಾಂತಿ. ಪತಿ ಪತ್ನಿರೇ ಎಷ್ಟು ಇಂಟ್ರೆಸ್ಟಿಂದ ಕೇಳ್ತಾ ಇದ್ರು. ನನಗೂ ಎಷ್ಟು ದಿವಸದ ಮೇಲೆ ತಮಿಳಲ್ಲಿ ಕೋರ್ಸ್ ಕೊಡ್ತಾ ಇದ್ದೀನಿ ಅಂತ ನನಗೂ ಒಳಗೆ ಸಂತೋಷ. ಆಮೇಲೆ ನೋಡಿದ್ರೆ पवित्रते मात बंतु, ओम शांति। बाप जो ज्ञान देते हैं उसे कोई जानते नहीं. ತಂದೆ ಯಾರು ಜ್ಞಾನ ಕೊಡ್ತಾರೆ ಅದು ಯಾರು ತಿಳ್ಕೊಳ್ಳೋದಿಲ್ಲ, ಯಾರಿಗೂ ಗೊತ್ತಿಲ್ಲ. शास्त्रों में भी ये ज्ञान नहीं है, इसलिए थोड़ा निश्चय हुआ फिर माया एक ही थप्पड़ से गिरा देती है. ಶಾಸ್ತ್ರಗಳಲ್ಲೂ ಈ ಜ್ಞಾನ ಇದೆ. ಒಂದು ಸ್ವಲ್ಪ ನಿಶ್ಚಯ ಆಯಿತು, ನಂತರ ಮಾಯೆದು ಪೆಟ್ಟಿನಿಂದ ಬೀಳಿಸ್ಬಿಡುತ್ತೆ, ಒಂದೇ ಪೆಟ್ಟಿಂದ ಬೀಳಿಸ್ಬಿಡುತ್ತೆ ಮಾಯೆ. ತೂಫಾನೈನ ಇದೇ ಮಾಯೆಯ ಬಿರುಗಾಳಿ. छोटा सा दीवा उनको तो तूफान एक ही थप्पड़ से गिरा देता है. ಸ್ವಲ್ಪ ನಿಶ್ಚಯ ಆಯಿತು, ಚಿಕ್ಕ ದೀಪ ಅದನ್ನು ಏನು ಮಾಡುತ್ತೆ, ಮಾಯೆ ಬಿರುಗಾಳಿ ಒಂದೇ ಏಟಿನಿಂದ ಬೀಳಿಸ್ಬಿಡುತ್ತೆ. दूसरों को विकार में गिरते देख खुद भी गिर पड़ते हैं. ಕೆಲವರು ಬೇರೆಯವರು ವಿಕಾರದಲ್ಲಿ ಬೀಳೋದನ್ನು ನೋಡಿ ಅವರು ವಿಕಾರದಲ್ಲಿ ಬೀಳ್ತಾರೆ. इसमें तो बड़ी बुद्धि चाहिए समझने की. ಇದರಲ್ಲಂತೂ ಬಹಳ ದೊಡ್ಡ ಬುದ್ಧಿ ಬೇಕಾಗಿದೆ. ಜ್ಞಾನ ತಿಳ್ಕೊಳ್ಬೇಕು ಅಂದರೆ ಬಹಳ ದೊಡ್ಡ ಬುದ್ಧಿ ಬೇಕಾಗಿದೆ. गाया भी हुआ है, अबलाओं पर अत्याचार हुए. ಗಾಯನೂ ಇದೆ ಅಲ್ವಾ, ಅಬಲೆಯ ಮೇಲೆ ಅತ್ಯಾಚಾರ ನಡೆಯಿತು. ಬಾಪ್ ಸಮझाते हैं, ಯಾವುದರಿಂದ ಅತ್ಯಾಚಾರ ನಡೆದಿದ್ದು, ಜಗಳಗಳು ನಡೆದಿದ್ದು. ಬಾಪ್ समझाते हैं, बच्चे काम महाशत्रु है, इसमें तो तुम्हें बहुत नफरत आनी चाहिए. ತಂದೆ ತಿಳಿಸ್ತಾರೆ, ಮಕ್ಕಳೇ, ಕಾಮ ಮಹಾಶತ್ರು. ಮಹಾಶತ್ರು ಅಂದರೆ ನಿಮಗೆ ದುಃಖ ಕೊಡುವಂತಹದ್ದು, ಕಷ್ಟ ಕೊಡುವಂತಹದ್ದು. ಇದರಲ್ಲಿ ನಿಮಗೆ ಬಹಳ ತಿರಸ್ಕಾರ ಬರಬೇಕಾಗಿದೆ. ದುಃಖ ಕೊಡೋದ್ರ ಮೇಲೆ ಯಾರಿಗಾದರೂ ಪ್ರೀತಿ ಬರುತ್ತಾ? ತಿರಸ್ಕಾರ ಬರುತ್ತಲ್ವ. ದುಃಖದ ಮಾತು ಯಾವುದೇ ಇದೆ, ಸಂಬಂಧಗಳಾಗಲಿ ವಸ್ತು ವೈಭವಗಳಾಗಲಿ ದುಃಖ ಕೊಡುತ್ತೆ ಅಂದರೆ ತಿರಸ್ಕಾರ ಬರುತ್ತಲ್ವ. ಬಾಬಾ ಬಹುತ್ ನಫರತ್ ದಿಲಾತೆ ಹೈ ಅಭಿ, ಆಗೆ ಈ ಬಾತ್ ನಹಿ ಥಿ. ಈಗ ಬಾಬಾ ಬಹಳ ತಿರಸ್ಕಾರ ತರಿಸ್ತಾರೆ, ಮೊದಲು ಈ ಮಾತು ಇರಲಿಲ್ಲ. ಗೃಹಸ್ಥರು ಅಂದರೆ ಏನು, ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ಅಂತ ಅಂದ್ಕೊಂಡಿದ್ರಲ್ವ. ಎಲ್ತೋ ಅಭಿ ಹೈನಾ, द्रौपदी ने पुकारा है, ये अभी की है बात. ದ್ರೌಪದಿ ಕೂಡ ಕೂಗಿದ್ಲು, ಇವಾಗ ಇರೋದೇ ಎಲ್ಲೋ ನರಕ. ಇದೆಲ್ಲ ಈಗಿನ ಮಾತು, ದ್ರೌಪದಿ ಮಾತು ಸಹ ಈಗಿನ ಮಾತು. कितना अच्छी रीति समझाया जाता है फिर भी बुद्धि में बैठता नहीं. ಎಷ್ಟು ಚೆನ್ನಾಗಿ ತಿಳಿಸಲಾಗುತ್ತೆ, ಆದರೂ ಸಹ ಬುದ್ಧಿಯಲ್ಲಿ ಕೂರೋದಿಲ್ಲ. ಈ ಗೋಲೆ का ಚಿತ್ರ बहुत अच्छा है. ಈ ಗೋಲ ಚಿತ್ರ, ಚಕ್ರದ ಚಿತ್ರ ಬಹಳ ಚೆನ್ನಾಗಿದೆ. ಯಾವ ಮಾತಿಗಾಗಿ ಹೇಳ್ತಾ ಇದ್ದಾರೆ ಇವತ್ತು? ಗೇಟ್ ವೇ ಟು ಹೆವೆನ್, ಅದರಲ್ಲಿ ಹೆವೆನ್ಗೆ ದಾರಿ. इस गोले का चित्र से बहुत अच्छी रीति समझ सकेंगे. ಗೇಟ್ ವೇ ಟು ಹೆವೆನ್ ಈ ಮಾತನ್ನು ಈ ಚಕ್ರದ ಚಿತ್ರದಿಂದ ಬಹಳ ಒಳ್ಳೆ ರೀತಿಯಿಂದ ತಿಳ್ಕೊಳ್ಬೋದು. ಮುಗೀತು, ಇನ್ನು ಎಲ್ಲಿ ಹೋಗಬೇಕು? ನರಕ ಮುಗೀತು, ಸ್ವರ್ಗದ ಬಾಗಿಲು ತೆಗೀತು. ಎಲ್ಲಿಗೆ ಹೋಗಬೇಕು? ಸ್ವರ್ಗಕ್ಕೆ ಹೋಗಬೇಕು. सीढ़ी से भी इतना नहीं जितना इनसे समझेंगे. ಗೇಟ್ ವೇ ಟು ಹೆವೆನ್ ಬಗ್ಗೆ ಏಣಿ ಚಿತ್ರದಲ್ಲೂ ಇಷ್ಟೊಂದು ಇಲ್ಲ, ಇದರಲ್ಲಿ ತಿಳ್ಕೊಳ್ತಾರೆ.
दिन प्रतिदिन करेक्शन भी होती जाती है. ದಿನ ಪ್ರತಿದಿನ ಒಂದೊಂದು ಚಿತ್ರ ಮಾಡಬೇಕಾದ್ರೂ ಎಷ್ಟು ಸಲ ಕರೆಕ್ಷನ್ ಆಗಿದೆ. बाप कहते हैं आज तुमको बिल्कुल ही नया डायरेक्शन देता हूँ. ತಂದೆ ಹೇಳ್ತಾರೆ ನಾನು ನಿಮಗೆ ಪೂರ್ಣವಾಗಿ ಹೊಸ ಡೈರೆಕ್ಷನ್ ಕೊಡ್ತೀನಿ. पहले से थोड़े ही सब डायरेक्शन मिलते हैं. ಬಂದ ತಕ್ಷಣ ಮೊದಲೇ ಎಲ್ಲ ಡೈರೆಕ್ಷನ್ನು ಸಿಕ್ಬಿಡುತ್ತಾ. ये कैसी दुनिया है, इसमें कितना दुख है, कितना बच्चों में मोह रहता है. ಬಾಬಾ ಹೇಳ್ತಾರೆ ಎಂಥ ಪ್ರಪಂಚ, ಇದರಲ್ಲಿ ಎಷ್ಟು ಮೋಹ ದುಃಖದ ಮಾತಿದೆ, ಎಷ್ಟು ಮಕ್ಕಳಲ್ಲಿ ಮೋಹ ಇರುತ್ತೆ. बच्चा मर जाता है तो एकदम दीवाने हो जाते हैं. ಅತಾಹ ದುಃಖ है. ಮಗ ಸತ್ತೋದ ಪೂರ್ಣವಾಗಿ ಹುಚ್ಚರಾಗ್ಬಿಡ್ತಾರೆ. ಬಹಳಷ್ಟು ದುಃಖ ಇದೆ. ऐसे नहीं कि साहूकार है तो सुखी है. अनेक प्रकार की बीमारियां लगी रहती है. ಬಾಬಾ ಹೇಳ್ತಾರೆ ಈ ರೀತಿ ಇಲ್ಲ, ತುಂಬ ಸಾಹುಕಾರರಾಗಿದ್ದಾರೆ, ಅದರಿಂದ ಸುಖಿಯಾಗಿದ್ದಾರೆ. ಸುಖ ಸೌಲಭ್ಯಗಳು ಅದರಲ್ಲಿ ಸುಖ ಇರಬಹುದು, ಆದರೆ ಅನೇಕ ಪ್ರಕಾರ ಕಿ बीमारियां लगी रहती है. ಅನೇಕ ಪ್ರಕಾರದ ಕಾಯಿಲೆಗಳು ಸಾಹುಕಾರರಿಗೂ ಬರುತ್ತಲ್ವಾ, ಸುಖದಲ್ಲಿರೋ ಸಾಹುಕಾರರಿಗೂ ಬರುತ್ತಲ್ವಾ. फिर हॉस्पिटल में पड़े रहते, गरीब जनरल वार्ड में पड़े रहते. साहूकार को अलग स्पेशल रूम मिल जाता है. ಕಾಯಿಲೆ ದುಃಖ ಇಬ್ಬರಿಗೂ ಒಂದೇನೆ. ಹಾಸ್ಪಿಟ್ಲಲ್ಲಿ ಇವರು ಜನರಲ್ ವಾರ್ಡಲ್ಲಿ ಇರ್ತಾರೆ, ಅವರು ಸಾಹುಕಾರರು ಸ್ಪೆಷಲ್ ವಾರ್ಡಲ್ಲಿ ಇರ್ತಾರೆ. ಆದರೆ ದುಃಖ ನೋವು ಇಬ್ಬರದು ಒಂದೇ ಅಲ್ವಾ. परंतु दुख तो जैसा साहूकार को वैसे गरीब को होता है. ಬಾಬಾ ಹೇಳ್ತಾರೆ ಆದರೆ ದುಃಖ ಹೇಗೆ ಸಾಹುಕಾರರಿಗಿದೆ ಅದೇ ರೀತಿ ಬಡವರಿಗೂ ಇದೆ, ಹೇಗೆ ಬಡವರಿಗಿದೆ ಅದೇ ರೀತಿ ಸಾಹುಕಾರರಿಗೂ ಇದೆ. ಆ ಕಾಯಿಲೆದು ದುಃಖ ನೋವು ಸ್ಪೆಷಲ್ ವಾರ್ಡಲ್ಲಿದ್ದರೆ ಕಮ್ಮಿ ಆಗೋಗುತ್ತಾ. सिर्फ उनको जगह अच्छी मिलती है, संभाल अच्छी होती है. ಕೇವಲ ಅವರಿಗೆ ಸ್ಪೆಷಲ್ ವಾರ್ಡಲ್ಲಿರೋರಿಗೆ ಒಳ್ಳೆ ಜಾಗ ಸಿಗುತ್ತೆ, ಅವ್ರದ್ದು ಸಂಭಾಲನೆಯೂ ಚೆನ್ನಾಗಿರುತ್ತೆ. ಮತ್ತು ಡಾಕ್ಟ್ರುಗಳು ಒಬ್ಬರಾದ್ಮೇಲೆ ಒಬ್ಬರು ಬರೋದು ನೋಡೋದು ಅದೆಲ್ಲ ಹೆಚ್ಚಾಗಿರುತ್ತೆ ಜನರಲ್ ವಾರ್ಡ್ಗಿಂತ. अभी तुम बच्चे जानते हो हमको बाप पढ़ा रहा है. बाप ने अनेक बार पढ़ाया, अपने दिल से पूछना चाहिए. ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ನಮಗೆ ತಂದೆ ಓದಿಸ್ತಾ ಇದ್ದಾರೆ, ತಂದೆ ಅನೇಕ ಸಲ ಓದಿಸಿದ್ದಾರೆ. ತಮ್ಮ ಹೃದಯದೊಂದಿಗೆ ಕೇಳ್ಕೊಳ್ಬೇಕಾಗಿದೆ, ನಾವು ಓದ್ತೀವಾ ಅಥವಾ ಇಲ್ವಾ. ಕಿತನೋಂಕೋ ಪಡಾತೆ ಹೇ, ನಾವು ಓದ್ತೀವಾ ಇಲ್ವಾ ಒಂದು. ಇನ್ನೊಂದು ಎಷ್ಟು ಮಂದಿಗೆ ಓದಿಸ್ತೀವಿ. ಅಗರ್ ಪಢಾಯೆಂಗೆ ನಹಿ ತೋ ಕ್ಯಾ ಪದ ಮಿಲೇಗಾ. ಒಂದು ವೇಳೆ ಓದೋದಿಲ್ಲ ಅಂದರೆ ಏನು ಪದವಿ ಸಿಗುತ್ತೆ. ರೋಜ್ ರಾತ್ ಕೋ ಅಪನಾ ಚಾರ್ಟ್ ದೇಖೋ, ಆಜ್ ಕಿಸ್ಕೋ ದುಃಖ ತೋ ನಹಿ ದಿಯಾ. ಪ್ರತಿದಿನ ತಮ್ಮ ಚಾರ್ಟನ್ನು ನೋಡ್ಕೊಳ್ಳಿ, ಈ ದಿನ ನಾವು ಯಾರಿಗೂ ದುಃಖ ಕೊಡಲಿಲ್ವಾ. ಶ್ರೀಮತ್ ಕಹತಿ ಹೈ, ಶ್ರೀಮತ ಹೇಳುತ್ತೆ. ಏನು ಹೇಳುತ್ತೆ ಶ್ರೀಮತ. कोई को दुख ना दो और सबको रास्ता बताओ. ಯಾರಿಗೂ ದುಃಖ ಕೊಡಬೇಡಿ ಮತ್ತು ಎಲ್ಲರಿಗೂ ಈ ಜ್ಞಾನದ ರಸ್ತೆಯನ್ನು ತಿಳಿಸಿ. जो हमारा बाती होगा उनको झट ಟಚ್ ಹೋಗಾ. ಯಾರು ನಮ್ಮ ಕುಲದವರಾಗಿರ್ತಾರೆ ಅವರಿಗೆ ತಕ್ಷಣ ಟಚ್ ಆಗುತ್ತೆ. इसमें बर्तन चाहिए सोने का जिसमें अमृत ठहरे. ಇದರಲ್ಲಿ ಚಿನ್ನದ ಪಾತ್ರೆ ಬೇಕಾಗಿದೆ, ಯಾವುದರಲ್ಲಿ ಜ್ಞಾನ ಅಮೃತ ನಿಲ್ಲಬೇಕು. ಚಿನ್ನದ ಬುದ್ಧಿ. जैसे कहते हैं ना शेरनी के दूध के लिए
ಏನು ಹೇಳ್ತಾರೆ, ಹುಲಿ ಹಾಲಿಗಾಗಿ सोने का बर्तन चाहिए क्योंकि उसका दूध बहुत भारी ताकत वाला होता है. ಯಾಕೆ ಹುಲಿ ಹಾಲಿಗೆ ಚಿನ್ನದ ಪಾತ್ರೆ ಬೇಕಾಗಿದೆ ಅಂದರೆ ಅದು ಬಹಳ ತಾಕತ್ತಿರುವಂತಹದ್ದಾಗಿರುತ್ತೆ ಹಾಲು. उनका बच्चे में मोह रहता, कोई को देखा तो एकदम उछल पड़ेगी. ಆ ಹುಲಿಗೆ ಮಗುವಿನಲ್ಲಿ ಬಹಳ ಮೋಹ ಇರುತ್ತೆ. ಯಾರಾದರೂ ಬಂದಿದ್ದು ನೋಡಿದ್ರೆ ಏನು ಮಾಡುತ್ತೆ, ಆ ಥರ ಹಾರಿ ಬೀಳುತ್ತೆ ಅವರ ಮೇಲೆ. ಸಮझेगी बच्चे को मार ना डाले, ನನ್ನ ಮಗುಗೇನು ಮಾಡಬಾರ್ದು, ನನ್ನ ಮಗುನ ಸಾಯಿಸಬಾರ್ದು ಅಂತ ಆ ಥರ ಹಾರಿ ಅವ್ರ ಮೇಲೆ ಬೀಳುತ್ತೆ. यहाँ भी बहुत है जिनका पति बच्चों आदि में मोह रहता है. ಇಲ್ಲೂ ಅನೇಕರಿದ್ದಾರೆ ಯಾರಿಗೆ ಪತಿ ಮಕ್ಕಳ ಮೇಲೆ ಬಹಳ ಮೋಹ ಇರುತ್ತೆ. अभी तुम बच्चे जानते हो, ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ಸ್ವರ್ಗ का गेट खुलता है, ಸ್ವರ್ಗದ ಗೇಟು ತೆಗೆಯುತ್ತೆ. कृष्ण के चित्र में बड़ा क्लियर लिखा हुआ है, इस लड़ाई के बाद स्वर्ग के गेट्स खुलते हैं. ಕೃಷ್ಣನ ಚಿತ್ರದಲ್ಲಿ ದೊಡ್ಡದಾಗಿ ಕ್ಲಿಯರ್ ಆಗಿ ಬರೆಯಲಾಗಿದೆ, ಈ ಯುದ್ಧದ ನಂತರ ಸ್ವರ್ಗದ ಗೇಟು ತೆಗೆಯುತ್ತೆ. वहाँ बहुत थोड़े मनुष्य होते हैं, बाकी सब मुक्तिधाम में चले जाते हैं. ಅಲ್ಲಿ ಬಹಳ ಕಡಿಮೆ ಮನುಷ್ಯರು ಇರ್ತಾರೆ, ನಂತರ ಮಿಕ್ಕವರೆಲ್ಲ ಎಲ್ಲಿ ಹೋಗ್ತಾರೆ, ಮುಕ್ತಿಧಾಮಕ್ಕೆ ಹೊರಟೋಗ್ತಾರೆ. ಸಜಾಯೇ ಬಹುತ್ ಖಾನಿ ಪಡೆಗಿ, ಮುಕ್ತಿಧಾಮಕ್ಕೆ ಹೋಗುವಂಥವರು ಶಿಕ್ಷೆ ಬಹಳ ಪಡಿಬೇಕಾಗಿ ಬರುತ್ತೆ, ಎಲ್ಲ ಅಕೌಂಟ್ ಕ್ಲಿಯರ್ ಮಾಡಿಕೊಂಡು ಹೋಗ್ಬೇಕಾಗಿ ಬರುತ್ತೆ. जो भी पाप कर्म किए एक एक जन्म का साक्षात्कार कराते सजा ये खाते रहेंगे. ಯಾವುದೆಲ್ಲ ಪಾಪಕರ್ಮ ಮಾಡಿದ್ದಾರೆ ಒಂದೊಂದು ಜನ್ಮದ್ದು ಸಾಕ್ಷಾತ್ಕಾರ ಮಾಡಿಸ್ತಾರೆ, ಶಿಕ್ಷೆ ಪಡೀತಾ ಇರ್ತಾರೆ. ಸಾಕ್ಷಾತ್ಕಾರ ಮಾಡಿಸ್ಲಿಲ್ಲ ಅಂದರೆ ಒಪ್ಕೊಳ್ಳೋದಿಲ್ಲ ಅಲ್ವಾ, ನಾನು ಮಾಡಿದ್ನ ಅಂತ ಅನ್ನತ್ತೆ ಆತ್ಮ. ಫಿರ್ 5 पैसे का पद पालेंगे, ನಂತರ ಪದವಿನೂ ಬಹಳ ಚಿಕ್ಕ ಪದವಿ ಪಡೀತಾರೆ. ಯಾದ್ ಮೇ ನಾ ರಹನೆ ಕೆ ಕಾರಣ ವಿಕರ್ಮ ವಿನಾಶ ನಹಿ ಹೋತೆ, ನೆನಪಿನಲ್ಲಿ ಇಲ್ಲದೆ ಇರುವ ಕಾರಣ ವಿಕರ್ಮ ವಿನಾಶ ಆಗೋದಿಲ್ಲ. ಕೈ ಬಚ್ಚೆ ಹೈ ಜೋ ಮುರಳಿ ಭಿ ಮಿಸ್ ಕರ್ ಲೇತೆ, ಬಹುತ್ ಬಚ್ಚೆ ಇಸ್ಮೇ ಲಾಪರವಾಹ ರಹತೆ ಹೈ. ಅನೇಕ ಮಕ್ಕಳಿದ್ದಾರೆ ಮುರಳಿನೂ ಮಿಸ್ ಮಾಡಿಬಿಡ್ತಾರೆ. ಕೆಲವರು ಮುರಳಿನೂ ಕೇಳೋದಿಲ್ಲ, ಮುರಳಿನೂ ಮಿಸ್ ಮಾಡ್ಕೊಳ್ತಾರೆ. ಬಹಳ ಮಕ್ಕಳು ಇದರಲ್ಲಿ ಕೇರ್ಲೆಸ್ ಆಗಿರ್ತಾರೆ, ನಮಗೆಲ್ಲ ಜ್ಞಾನ ಗೊತ್ತಿದೆ ಅಲ್ವಾ, ಎಲ್ಲ ತಲೆಯಲ್ಲಿ ಇದೆಯಲ್ವಾ ಅಂತ ಕೇರ್ಲೆಸ್ ಆಗಿರ್ತಾರೆ. ಸಮಸ್ತೆ ಹೇ ಹಮ್ನೆ ನಹಿ ಪಡಿ ತೋ ಕ್ಯಾ ಹುವಾ, ಹಮ್ ತೋ ಪಾರ್ ಹೋ ಗಯೇ ಹೇ. ಏನಂತ ತಿಳ್ಕೊಳ್ತಾರೆ, ನಾವು ಓದಲಿಲ್ಲ ಅಂದರೆ ಏನಾಯಿತು, ನಾವೆಲ್ಲ ತಿಳ್ಕೊಂಬಿಟ್ಟಿದ್ದೀವಿ, ನಮಗೆಲ್ಲ ಗೊತ್ತಿದೆ, ನಾವೆಲ್ಲ ದಾಟಿಬಿಟ್ಟಿದ್ದೀವಿ. ಮುರಳಿ ಕಿ ಪರ್ವಾ ನಹಿ ಕರ್ತೆ, ಮುರಳಿನ ಸೇವೆ ಮಾಡೋದಿಲ್ಲ. ಐಸೆ ದೇಹ ಅಭಿಮಾನಿ ಬಹುತ್ ಹೈ, ಓ ಅಪನಾ ಹಿ ನುಕ್ಸಾನ್ ಕರ್ತೆ ಹೈ. ಈ ಥರ ದೇಹ ಅಭಿಮಾನಿಗಳು ಬಹಳ ಜನ ಇದ್ದಾರೆ, ತಮಗೆ ಅವರು ನಷ್ಟ ಉಂಟು ಮಾಡ್ಕೊಳ್ತಾರೆ. ಕೇಳ್ತಾ ಇದ್ರೇನೆ ಅಲ್ವಾ ಒಂದು ತಲೆಗೆ ಹೋಗೋದು, ರಿಯಲೈಸ್ ಆಗೋದು, ಬಿಡೋದು. बाबा जानते हैं इसलिए ये सब यहाँ जब आते हैं तो भी पूछता हूँ, बहुत मुरलियाँ नहीं पड़ी होंगी. ಬಾಬನ ಗೊತ್ತಿದೆ, ಅದರಿಂದ ಬಾಬಾ ಸಾಕಾರದಲ್ಲಿ ಮಿಲನ ಮಾಡಲಿಕ್ಕೆ ಹೋದಾಗ ಕೇಳ್ತಾ ಇದ್ರು. ಬಾಬಾನಿಗೂ ಗೊತ್ತಿದೆ ಬಹಳ ಮುರಳಿಗಳು ಇವರು ಓದಿರೋದಿಲ್ಲ. ಪತಾನೆ ಬಾಬನ ಗೊತ್ತು ಆದ್ರೂ ಕೇಳ್ತಾರೆ ಅಲ್ವಾ, ಬಾಬನ ಗೊತ್ತಿರುತ್ತೆ. ಪತಾ ನಹಿ ಉನ್ಮೆ ಕೋಯಿ ಅಚ್ಚಿ ಪಾಯಿಂಟ್ಸ್ ಹೋ, ಯಾವತ್ತು ಮಿಸ್ ಆಯಿತೋ ಅದರಲ್ಲಿ ನಮಗೆ ಬೇಕಾಗಿರೋದು ಒಳ್ಳೆ ಪಾಯಿಂಟು
इरुत्ते। पॉइंट्स तो रोज निकलते हैं ना, ऐसे भी बहुत सेंटर पर आते हैं, परंतु धारणा कुछ नहीं, ज्ञान नहीं। बाबा ಹೇಳ್ತಾರೆ ಪಾಯಿಂಟ್ಸ್ ಅಂತೂ ಪ್ರತಿದಿನ ಹೊಸ ಹೊಸ ಪಾಯಿಂಟ್ಸು ಬರುತ್ತಲ್ವಾ, ಈ ರೀತಿಯೂ ಬಹಳ ಸೆಂಟರ್ಸ್ಗೆ ಬರ್ತಾರೆ, ಆದರೆ ಧಾರಣೆನೂ ಏನೂ ಇಲ್ಲ, ಜ್ಞಾನನೂ ಇಲ್ಲ. ಶ್ರೀಮತ್ ಪರ್ ನಹಿ ಚಲೆಂಗೆ ತೋ ಪದ ತೋಡೆ ಹಿ ಮಿಲೇಗಾ. ಶ್ರೀಮತದಂತೆ ನಡೀಲಿಲ್ಲ ಅಂದರೆ ಪದವಿ ಸಿಗುತ್ತಾ ಏನು? सत्य बाप सत्य टीचर को ग्लानि कराने से कभी ठोर न पा सके. ಸತ್ಯ ತಂದೆ ಸತ್ಯ ಟೀಚರ್ದು ಗ್ಲಾನಿ ಮಾಡಿಸ್ತಾರೆ ಅಂದಾಗ ಅವರು ಒಳ್ಳೆ ಗತಿಯನ್ನು ಪಡೆಯೋದಿಲ್ಲ. ಪರಂತು ಸಬ್ ತೋ ರಾಜಾ ಯೇ ನಹಿ ಬನೆಂಗೆ, ಪ್ರಜಾ ಭಿ ಬಂತಿ ಹೈ, ನಂಬರ್ ವಾರ್ ಮರ್ತಬೆ ಹೋತೆ ಹೇನ. ಆದರೆ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ ಅಂದರೆ ಎಲ್ಲರೂ ರಾಜರಾಗೋದಿಲ್ಲ, ಪ್ರಜೆಗಳು ಆಗ್ತಾರೆ. ನಂಬರ್ ವಾರ್ ರಾಜಧಾನಿ ಅಂದ್ರೇನೆ ಏನು, ವೆರೈಟಿ, ನಂಬರ್ ವಾರ್ ಪದವಿಗಳಿರುತ್ತಲ್ವ. ಸಾರ ಮದಾರ್ ಯಾದ್ ಪರ್ ಹೈ, ಜಿಸ್ ಬಾಪ್ ಸೆ ವಿಶ್ವ ಕಾ ರಾಜ್ಯ ಮಿಲ್ತಾ ಹೈ ಉನ್ಕೋ ಯಾದ್ ನಹಿ ಕರ್ ಸಕ್ತೆ. ಎಲ್ಲವೂ ಯಾವುದರ ಮೇಲೆ ಆಧಾರಿತವಾಗಿದೆ? ನೆನಪಿನ ಮೇಲೆ. ಯಾವ ತಂದೆಯಿಂದ ವಿಶ್ವದ ರಾಜ್ಯ ಸಿಗುತ್ತೆ ಅವರನ್ನು ನೆನಪು ಮಾಡೋದಿಲ್ಲ. ತಕದೀರ್ ಮೇ ಹಿ ನಹಿ ಹೈ ತೋ ಫಿರ್ ತದ್ಬೀರ್ ಭಿ ಕ್ಯಾ ಕರೆಂಗೆ. ಅದೃಷ್ಟದಲ್ಲೇ ಇಲ್ಲ ಅಂದರೆ ಇನ್ನು ಪುರುಷಾರ್ಥನೂ ಸಹ ಏನು ಮಾಡ್ತಾರೆ? ಬಾಪ್ ತೋ ಕಹತೆ ಹೈ ಯಾದ್ ಕಿ ಯಾತ್ರಾ ಸೇ ಹಿ, ತಂದೆನೂ ಸಹ ಹೇಳ್ತಾರೆ, ತಂದೆಯಂತೂ ಹೇಳ್ತಾರೆ, ನೆನಪಿನ ಯಾತ್ರೆಯಿಂದಲೇ ಪಾಪ ಭಸಮ್ ಹೋಂಗೆ. ತೋ ಪುರುಷಾರ್ಥ ಕರ್ನಾ ಚಾಹಿಯೇನಾ ಅಂದಾಗ ಪುರುಷಾರ್ಥ ಮಾಡಬೇಕಾಗಿದೆ ಅಲ್ವಾ. ಬಾಬಾ ಕೋಯಿ ಐಸೆ ಭಿ ನಹಿ ಕಹತೆ ಕಿ ಖಾನಾ ಪೀನಾ ನಹಿ ಖಾವೋ, ಯೇ ಕೋಯಿ ಹಠಯೋಗ ನಹಿ ಹೈ. ಬಾಬಾ ಏನಾದರೂ ಈ ರೀತಿ ಹೇಳ್ತಾರಾ? ಊಟ ತಿಂಡಿ ಎಲ್ಲ ಬಿಟ್ಬಿಡಿ, ಯೋಗಕ್ಕೋಸ್ಕರ ಊಟ ತಿಂಡಿ ಬಿಟ್ಬಿಡಿ ಅಂತ ಏನಾದರೂ ಹೇಳ್ತಾರಾ? ಇದ್ಯಾವುದು ಹಠಯೋಗ ಅಲ್ಲ. ಚಲ್ತೆ ಫಿರ್ತೆ ಸಬ್ ಕಾಮ್ ಕರ್ತೆ ಜೈಸೆ ಆಶುಕ್ ಮಾಶುಕ್ ಕೋ ಯಾದ್ ಕರ್ತೆ ಹೇ ಐಸೆ ಯಾದ್ ಮೇ ರಹೋ. ನಡೆದಾಡ್ತಾ ತಿರುಗಾಡ್ತಾ ಎಲ್ಲ ಕೆಲಸ ಮಾಡ್ತಾ ಹೇಗೆ ಪ್ರಿಯತಮೆ ಪ್ರಿಯತಮನನ್ನು ನೆನಪು ಮಾಡ್ತಾಳೆ ಆ ರೀತಿ ನೆನಪಿನಲ್ಲಿ ಇರಿ. ನೆನಪು ಮಾಡಬೇಕು ಒಬ್ಬರನ್ನೊಬ್ಬರು ಅಂತ. ಯಾವುದಾದ್ರೂ ಕೆಲಸ ಕಾರ್ಯ ಕಟ್ ಮಾಡಿ ಕೂತ್ಕೋತಾರ? ಉನೋಂಕ ನಾಮ್ ರೂಪ ಪ್ಯಾರ್ ಹೋತಾ ಹೈ. ಅವ್ರದ್ದು ಯಾವುದು ದೇಹದ ನಾಮರೂಪಗಳಲ್ಲಿ ಪ್ರೀತಿ ಅನ್ನೋದಿರುತ್ತೆ. ये लक्ष्मी नारायण विश्व के मालिक कैसे बने किसको भी पता नहीं है. तुम तो कहते हो कल की बात, ये राज्य करते थे, ಮನುಷ್ಯ ತೋ ಲಾಖೋ ವರ್ಷ ಕಹ ದೇತೆ ಹೇ. ಈ ಲಕ್ಷ್ಮೀ ನಾರಾಯಣರು ವಿಶ್ವದ ಮಾಲೀಕರು ಹೇಗಾದರು ಇದು ಯಾರಿಗೂ ಗೊತ್ತಿಲ್ಲ. ನೀವಂತೂ ಹೇಳ್ತೀರಾ ಇದು ನೆನ್ನೆ ಮಾತಾಗಿದೆ, ಕಲ್ಪದ ಮಾತು ನೆನ್ನೆ ಮಾತಾಗಿದೆ. ಇವರು ರಾಜ್ಯ ಮಾಡ್ತಾ ಇದ್ರು, ಮನುಷ್ಯರಂತೂ ಲಕ್ಷಾಂತರ ವರ್ಷ ಹೇಳಿಬಿಟ್ಟಿದ್ದಾರೆ. ಮಾಯಾನೆ ಮನುಷ್ಯಂಕೋ ಏನು ಮಾಡಿದೆ? ಮಾಯೆ ಮನುಷ್ಯರನ್ನು ಬಿಲ್ಕುಲ್ ಹಿ ಪತ್ತರ್ ಬುದ್ಧಿ ಬನಾ ದಿಯಾ, ಪೂರ್ಣವಾಗಿ ಕಲ್ಲು ಬುದ್ಧಿಯವರನ್ನು ಮಾಡಿಬಿಟ್ಟಿದೆ. ಅಭಿ ತುಮ್ ಪತ್ತರ್ ಬುದ್ಧಿ ಸೆ, ಈಗ ನೀವು ಕಲ್ಲು ಬುದ್ಧಿಯಿಂದ ಪಾರಸ್ ಬುದ್ಧಿ ಬಂತೆ ಹೋ, ಚಿನ್ನದ ಬುದ್ಧಿಯವರಾಗ್ತೀರಾ. पारसनाथ का मंदिर भी है परंतु वो कौन है ये कोई नहीं जानते. ಪಾರಸ್ನಾಥನ ಮಂದಿರನೂ ಸಹ ಇದೆ, ಆದರೆ ಅವರು ಯಾರಾಗಿದ್ದಾರೆ ಇದು ಸಹ ಅವರಿಗೆ ಗೊತ್ತಿಲ್ಲ. ಯಾರು ಪಾರಸ್ನಾಥ? ಶಿವಬಾಬಾ ಅಲ್ವಾ ಕಲ್ಲು ಬುದ್ಧಿಯವರನ್ನು ಚಿನ್ನದ ಬುದ್ಧಿಯವರನ್ನಾಗಿ ಮಾಡೋದು. ಮನುಷ್ಯ ಬಿಲ್ಕುಲ್ ही घोर अंधेरे में है. अब बाप कितना अच्छी अच्छी बातें समझाते हैं. ಮನುಷ್ಯರು ಪೂರ್ಣವಾಗಿ ಘೋರ ಕಗ್ಗತ್ತಲಲ್ಲಿದ್ದಾರೆ. ಈಗ ತಂದೆ ಎಷ್ಟು ಒಳ್ಳೆ ಒಳ್ಳೆ ಮಾತುಗಳನ್ನು ತಿಳಿಸ್ತಾರೆ. ಫಿರ್ ಹರೇಕ್ ಕಿ ಬುದ್ಧಿ ಪರ್ ಹೈ,
ಬಾಬಾ ಅಂತೂ ಒಳ್ಳೆ ಮಾತು ತಿಳಿಸ್ತಾರೆ. ನಂತರ ತಿಳ್ಕೊಳ್ಳೋರ್ದು ಅವರವರ ಬುದ್ಧಿಯ ಮೇಲೆ ಆಧಾರಿತವಾಗಿದೆ. पढ़ाने वाला तो एक ही है, पढ़ने वाले ढेर होते जाएंगे. गली गली में तुम्हारा स्कूल हो जाएगा. ಓದಿಸುವಂಥವರು ಒಬ್ಬರೇ ಆಗಿದ್ದಾರೆ, ಓದುವಂಥವರು ಅನೇಕರಾಗ್ತಾ ಹೋಗ್ತಾರೆ. ಬಾಬಾ ಹೇಳ್ತಾರೆ, ಗಲ್ಲಿ ಗಲ್ಲಿಯಲ್ಲಿ ನಿಮ್ಮ ಸ್ಕೂಲ್ ಆಗ್ಬಿಡುತ್ತೆ. गेट वे टू हेवन, मनुष्य एक भी नहीं जो समझे गेट वे टू हेवन. ಬಾಬಾ ಹೇಳ್ತಾರೆ, ಮನುಷ್ಯರು ಒಬ್ಬರೂ ತಿಳ್ಕೊಂಡಿಲ್ಲ ಯಾವ ಮಾತು, ಒಬ್ಬರೂ ತಿಳ್ಕೊಂಡಿಲ್ಲ. जो समझे कि हम हेल में है, ನಾವು ಇವಾಗ ನರಕದಲ್ಲಿ ಇದ್ದೀವಿ. बाप समझाते हैं सब पूजारी है, पूज्य होते ही है. ತಂದೆ ತಿಳಿಸ್ತಾರೆ, ಎಲ್ಲರೂ ಭಕ್ತರು, ಪೂಜಾರಿಗಳು. ಪೂಜ್ಯರಿರುವುದೇ ಸತ್ಯುಗ ಮೇ, ಪೂಜಾರಿ ಹೋತೆ ಹೇ ಕಲಿಯುಗ ಮೇ. ಪೂಜಾರಿ ಅಂದರೆ ಕೇವಲ ಸ್ಥೂಲ ರೂಪದಲ್ಲಿ ಪೂಜೆ ಮಾಡೋರ್ಗೆ ಮಾತ್ರ ಅಲ್ಲ. ಬಾಬಾ ಏನು ಹೇಳ್ತಾರೆ, ಆ ಸಂಸ್ಕಾರ, ಪೂಜಾರಿ ಸಂಸ್ಕಾರ ಹೊರಗಡೆಯಿಂದ ಭಕ್ತಿ ಬಿಟ್ರೂ ಆ ಬೇಡೋದು, ಕೂಗೋದು, ಅಳೋದು ಅಲ್ವಾ, ತಪ್ಪುಗಳು ಮಾಡೋದು, ಇದೆಲ್ಲ ಪೂಜಾರಿ ಸಂಸ್ಕಾರನೂ ಇದೆ ಅಲ್ವಾ. ಮನುಷ್ಯ ಫಿರ್ ಸಮಸ್ತೆ ಭಗವಾನ್ ಹಿ ಪೂಜ್ಯ ಭಗವಾನ್ ಹಿ ಪೂಜಾರಿ ಬಂತೆ ಹೇ. ಮನುಷ್ಯರು ನಂತರ ತಿಳ್ಕೊಳ್ತಾರೆ, ಭಗವಂತನೇ ಪೂಜ್ಯ, ಭಗವಂತನೇ ಪೂಜಾರಿ ಆಗ್ತಾರೆ. ಆಪೇ ಹಿ ಪೂಜ್ಯ ಆಪೇ ಹಿ ಪೂಜಾರಿ ಅಂತಾರಲ್ವಾ. आप ही भगवान हो, आप ही ये सब खेल करते हो. तावे भगवंता, तावे ये पुजारी आटानो आड़तीरा. तुम भी भगवान, हम भी भगवान, कुछ भी समझते नहीं. ये है ही रावण राज्य. ನಾನು ಭಗವಂತ, ನೀನು ಭಗವಂತ, ಏನು ತಿಳ್ಕೊಳ್ಳೋದಿಲ್ಲ. ಇದಾಗೆ ಇದೆ ರಾವಣ ರಾಜ್ಯ. ತುಮ್ ಕ್ಯಾ ಥೇ ಅಬ್ ಕ್ಯಾ ಬಂತೆ ಹೋ, ನೀವೇನಾಗಿದ್ರಿ ಈಗ ಏನಾಗ್ತೀರಿ. बच्चों को बड़ा नशा रहना चाहिए. ಮಕ್ಕಳಿಗೆ ಬಹಳ ನಶೆ ಇರಬೇಕಾಗಿದೆ. ಬಾಪ್ ಸಿರ್ಫ್ कहते हैं मुझे याद करो तो, ತಂದೆ ಕೇವಲ ಹೇಳ್ತಾರೆ, ನೀವು ನನ್ನನ್ನು ನೆನಪು ಮಾಡಿ, ಆಗ ಪುಣ್ಯಾತ್ಮ ಬನ್ ಜಾಯೆಂಗೆ, ದೇವತೆ ಆಗ್ಬಿಡ್ತೀರ. बाप बच्चों को पुण्यात्मा बनने की युक्ति बताते हैं. बच्चे, इस पुरानी दुनिया का अभी अंत है. ತಂದೆ ಮಕ್ಕಳಿಗೆ ಪುಣ್ಯಾತ್ಮರಾಗುವ ಯುಕ್ತಿ ತಿಳಿಸ್ತಾರೆ. ಮಕ್ಕಳಿಗೆ ಇದು ಹಳೆಯ ಪ್ರಪಂಚದ್ದು ಈಗ ಅಂತ್ಯ ಆಗಿದೆ. ಮೈ ಅಭಿ ಡೈರೆಕ್ಟ್ ಆಯಾ ಹುआ हूँ, ये है पिछाड़ी का दान, ಏಕದಮ್ ಸರೆಂಡರ್ ಹೋ ಜಾವು. ಬಾಬಾ ಹೇಳ್ತಾರೆ, ಇವಾಗ ನಾನು ಡೈರೆಕ್ಟ್ ಆಗಿ ಬಂದಿದ್ದೇನೆ, ಇದಾಗಿದೆ ಕೊನೇ ದಾನ, ಪೂರ್ಣವಾಗಿ ಸರೆಂಡರ್ ಆಗ್ಬಿಡಿ. ಆಮೇಲೆ ಅರ್ಧಕಲ್ಪ ದಾನದ ಮಾತೇ ಇಲ್ಲ ಅಲ್ವಾ. ಬಾಬಾ ये सब आपका है, बाप तो देने के लिए ही कराते हैं. ನಾವೇನು ಹೇಳ್ತೀವಿ, ಕೊನೆ ದಾನ, ಪೂರ್ಣವಾಗಿ ಸರೆಂಡರ್ ಆಗ್ಬಿಡ್ಬೇಕು. ಬಾಬಾ ಇದೆಲ್ಲ ತಮ್ಮದೇ. ತಂದೆನೂ ಕೊಡ್ಲಿಕ್ಕಾಗಿನೇ ನಮ್ಮ ಕೈಯಿಂದ ಮಾಡಿಸ್ತಾರೆ. ಜೋ ಕರೇಗ ಸೋ ಪಾಯೇಗ ಅಲ್ವಾ. ನೀವು ಒಂದು ಮಾಡಿ ಲೆಕ್ಕವಿಲ್ಲದಷ್ಟು ಪಡ್ಕೊಳ್ಳಿ, ಅದಕ್ಕೆ ಬಾಬಾ ಮಾಡಿಸ್ತಾರೆ. ಇನ್ಕಾ ಕುಚ್ ಭವಿಷ್ಯ ಬಂಜಾಯೆ, ಈ ಮಗುದೂ ಸಹ ಸ್ವಲ್ಪ ಭವಿಷ್ಯ ಆಗಬೇಕು ಅಂತ ನಮ್ಮ ಕೈಯಿಂದ ಮಾಡಿಸ್ತಾರೆ. ಅದು ಲಾ ಅಲ್ವಾ. ಭಗವಂತನೂ ಹಾಗೆ ಕೊಡೋ ಹಾಗಿಲ್ಲ, ಮಾಡಬೇಕು, ಪಡಿಬೇಕು. ಮನುಷ್ಯ ಈಶ್ವರಾರ್ಥ ದಾನ ಪುಣ್ಯ ಕರ್ತೆ ಹೇ, ಓ ಹೇ ಮನುಷ್ಯರು ಈಶ್ವರಾರ್ಥ ದಾನ ಪುಣ್ಯ ಮಾಡ್ತಾರೆ, ಅದಾಗಿದೆ ಇಂಡೈರೆಕ್ಟ್. ಉನ್ಕಾ ಫಲ್ ದೂಸರ ಜನ್ಮ ಮಿಲ್ತಾ ಹೇ, ಅದರ ಫಲ ಇನ್ನೊಂದು ಜನ್ಮದಲ್ಲಿ ಸಿಗುತ್ತೆ. ये भी ड्रामा में नूंद है, अभी तो मैं हूँ, ಇದು ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ.
ಈಗಂತೂ ಬಾಬಾ ಇಂಡೈರೆಕ್ಟ್ ಪಾರ್ಟ್ ಮಾಡೋದು, ಇಂಡೈರೆಕ್ಟ್ ಆಗಿ ಕೊಡೋದು. ಈಗಂತೂ ನಾನಾಗಿದ್ದೀನಿ ಡೈರೆಕ್ಟ್. ಅಭಿ ತುಮ್ ಜೋ ಕರೆಂಗೆ ಉನ್ಕಾ ರಿಟರ್ನ್ ಪದಂ ಗುಣ ಮಿಲೇಗಾ. ಈಗ ನೀವು ಏನು ಮಾಡ್ತೀರಿ ಅದಕ್ಕೆ ರಿಟರ್ನು ಪದುಮಗಳಷ್ಟು ಸಿಗುತ್ತೆ. ಡೈರೆಕ್ಟ್ಗೂ ಇಂಡೈರೆಕ್ಟ್ಗೂ ವ್ಯತ್ಯಾಸ ಹೇಳ್ತಾ ಇದ್ದಾರೆ. ಸತ್ಯುಗ್ ಮೇ ತೋ ದಾನ ಪುಣ್ಯ ಆದಿ ಕಿ ಬಾತ್ ನಹಿ ಹೋತಿ. ಮತ್ತು ಇವಾಗ ಒಂದ್ಸಲ ಮಾಡಿದ್ದು ಸತ್ಯುಗದಲ್ಲಿ ದಾನ ಪುಣ್ಯ ಆದಿ ಮಾತು ಯಾವುದೂ ಇರೋದಿಲ್ಲ. ಎಲ್ಲರೂ ಸಂಪನ್ನರಾಗಿರ್ತಾರೆ. यहाँ कोई के पास पैसे है तो बाबा कहेंगे अच्छा तुम जाकर सेंटर खोलो, ಪ್ರದರ್ಶಿನಿ बनाओ. ಇಲ್ಲಿ ಯಾರೊಬ್ಬರಿಗಾದರೂ ಹಣ ಇದೆ ಅಂದರೆ ಬಾಬಾ ಹೇಳ್ತಾರೆ, ಒಳ್ಳೆಯದು ಮಗು, ನೀನು ಹೋಗಿ ಸೆಂಟರ್ ತೆಗಿ, ಪ್ರದರ್ಶಿನಿ ಮಾಡು. गरीब है तो कहेंगे अच्छा अपने घर में ही सिर्फ बोर्ड लगा दो. ಬಡವರಾದರೆ ಏನು ಹೇಳ್ತಾರೆ, ಒಳ್ಳೆಯದು, ತಮ್ಮ ಮನೆಯಲ್ಲಿ ಕೇವಲ ಈ ಬೋರ್ಡ್ ಹಾಕಿ. ಯಾವ ಬೋರ್ಡು? गेट वे टू हेवन. स्वर्ग और नरक है ना, अभी हम नरकवासी है, ये भी कोई समझते नहीं. ಸ್ವರ್ಗ ಮತ್ತು ನರಕ ಎರಡೂ ಇದೆ ಅಲ್ವಾ. ಈಗ ನಾವೆಲ್ಲರೂ ನರಕವಾಸಿಗಳಾಗಿದ್ದೀವಿ, ಇದೂ ಸಹ ಯಾರೂ ತಿಳ್ಕೊಳ್ಳೋದಿಲ್ಲ. अगर स्वर्ग पधारा तो फिर उनको नरक में क्यों बुलाते हो. ಒಂದು ವೇಳೆ ಅವರು ಸ್ವರ್ಗಕ್ಕೆ ಹೋದರು, ಮತ್ತೆ ಅವರನ್ನು ನರಕಕ್ಕೆ ಯಾಕೆ ಕರೀತೀರಾ? ಶ್ರಾದ್ದ ಮಾಡಿ ನರಕದ ಊಟ ಕೊಡ್ತೀರಾ? ಸ್ವರ್ಗ ಮೇ ತೋಡೆ ಹಿ ಖಾತಾ ತೋಡೆ ಹಿ ಕೋಯಿ ಕಹೇಗ ಸ್ವರ್ಗ ಪದಾರ. ಸ್ವರ್ಗದಲ್ಲಿ ಶರೀರ ಬಿಟ್ಟಾಗ ಯಾರಾದರೂ ಹೇಳ್ತಾರಾ ಸ್ವರ್ಗಕ್ಕೆ ಹೋದರು ಅಂತ? वो तो है ही स्वर्ग में, पुनर्जन्म स्वर्ग में ही मिलता. ಅದಿರೋದೇ ಸ್ವರ್ಗ, ಶರೀರ ಬಿಟ್ಟರೆ ಮತ್ತೆ ಎಲ್ಲಿ ಹೋಗಿ ಜನ್ಮ ಪಡೀತಾರೆ? ಸ್ವರ್ಗದಲ್ಲೇ ಪುನರ್ಜನ್ಮ ಸಿಗುತ್ತೆ. यहाँ पुनर्जन्म नरक में ही मिलता है. ನರಕದಲ್ಲಿ ಶರೀರ ಬಿಟ್ಟರೆ ಪುನರ್ಜನ್ಮ ನರಕದಲ್ಲೇ ಪಡೀತಾರೆ. ये बातें भी तुम समझा सकते हो. ಯಾರಾದರೂ ಸ್ವರ್ಗಕ್ಕೆ ಹೋದರು ಅಂದರೆ ನೀವು ಈ ಮಾತುಗಳು ನೀವು ಅವರಿಗೆ ತಿಳಿಸ್ಬೋದು. ಭಗವಾನ್ ವಾಚ ಮಾಮೇಕಂ ಯಾದ್ ಕರೋ ಕ್ಯೋಂಕಿ. ಭಗವಾನ್ ವಾಚ ನನ್ನೊಬ್ಬನನ್ನು ನೆನಪು ಮಾಡಿ, ಯಾಕೆ? ವಹಿ ಪತಿತ್ ಪಾವನ್ ಹೈ. ಮುझे याद करो तो तुम्हारी तुम पूजारी से पूज्य बन जाएंगे. ಅವರೇ ಪತಿತ ಪಾವನ ಆಗಿದ್ದಾರೆ. ನೀವು ನನ್ನನ್ನು ನೆನಪು ಮಾಡಿ ನೀವು ಪೂಜಾರಿಯಿಂದ ಪೂಜ್ಯರು ಆಗ್ಬಿಡ್ತೀರಿ. ಇವತ್ತು ಇದು 2ನೇ ಸಲ ಹೇಳ್ತಾ ಇದ್ದಾರೆ. ವಿಕರ್ಮ ವಿನಾಶ ಹೇಳ್ತಾರೆ ಯಾವಾಗಲೂ. ಇವತ್ತು ಪೂಜಾರಿಯಿಂದ ಪೂಜ್ಯರು ಆಗ್ಬಿಡ್ತೀರಿ. ಬಲ್ ಸ್ವರ್ಗ ಮೇ ಸುಖಿ ತೋ ಸಭಿ ಹೋಂಗೆ. ಪರಂತು ಸ್ವರ್ಗದಲ್ಲಿದ್ದಾರೆ ಅಂದರೆ ಎಲ್ಲರೂ ಸುಖದಲ್ಲಿರ್ತಾರೆ. ಆದರೆ ನಂಬರ್ವಾರ್ ಮರ್ತವ್ಯ ಹೋದೆ, ನಂಬರ್ವಾರ್ ಪದವಿಗಳು. ಎಲ್ಲಿ ರಾಜ, ಎಲ್ಲಿ ಸಾಧಾರಣ ಪ್ರಜೆ. ಬಹುತ್ ಬಡಿ ಮಂಜಿಲ್ ಹೈ, ಬಹಳ ಉನ್ನತ ಗುರಿ, ದೊಡ್ಡ ಗುರಿ. ಕುಮಾರಿಯೋಂ ಕೋ ತೋ ಬಹುತ್ ಸರ್ವಿಸ್ ಕಾ ಜೋಶ್ ಆನಾ ಚಾಹಿಯೆ. ಕುಮಾರಿಯರಿಗಂತೂ ಸೇವೆದು ಬಹಳ ಜೋಶ್ ಬರಬೇಕಾಗಿದೆ, ಉಮಂಗ ಉತ್ಸಾಹ ಬರಬೇಕಾಗಿದೆ. ಹಮ್ ಭಾರತ್ ಕೋ ಸ್ವರ್ಗ ಬನಾಕರ್ ದಿಖಾಯೆಂಗೆ. ನಾವು ಭಾರತವನ್ನು ಸ್ವರ್ಗ ಮಾಡಿ ತೋರಿಸ್ತೀವಿ, ಆ ಥರ ಜೋಶ್ ಬರಬೇಕಾಗಿದೆ. ಕುಮಾರಿ ವೋ ಜೋ 21 ಕುಲ್ ಕಾ ಉದ್ಧಾರ ಕರೆ. ಕುಮಾರಿ ಯಾರಾಗಿದ್ದಾರೆ? 21 ಜನ್ಮ ಉದ್ಧಾರ ಮಾಡುವಂಥವರು. 21 ಕುಲ ಅರ್ಥಾತ್ 21 ಜನ್ಮ ಉದ್ಧಾರ ಕರ್ ಸಕ್ತಿ. 21 ಜನ್ಮ ಉದ್ಧಾರ ಮಾಡ್ಬೋದು. अच्छा मीठे मीठे सिकिलदे बच्चों प्रति माता पिता बाप दादा का यादगार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को
यादगार गुड मॉर्निंग, नमस्ते नमस्ते नमस्ते। धारणा के लिए मुख्य सार, इस पुरानी दुनिया का अंत है, बाप डायरेक्ट आया है, तो एकदम सरेंडर हो जाना है। ಇದು ಹಳೆಯ ಪ್ರಪಂಚದ ಅಂತ್ಯ ಆಗಿದೆ. ಈಗ ಡೈರೆಕ್ಟ್ ತಂದೆ ಬಂದಿದ್ದಾರೆ, ಪೂರ್ಣವಾಗಿ ಸರೆಂಡರ್ ಆಗಬೇಕು. ಸರೆಂಡರ್ ಆಗೋದು ಅಂದರೆ बाबा ये सब आपका है, इस युक्ति से पुण्यात्मा बन जाएंगे. बाबा ಇದೆಲ್ಲವೂ ಸಹ ತಮ್ಮದಾಗಿದೆ, ಈ ಯುಕ್ತಿಯಿಂದ ಪುಣ್ಯಾತ್ಮರು ಆಗ್ತಾರೆ. ಎರಡನೇದು, ಮುರಳಿ ಕಭಿ ಭಿ ಮಿಸ್ ನಹಿ ಕರ್ನಾ ಹೈ, ಮುರಳಿ ಮೇ ಲಾಪರ್ವಾಹ ನಹಿ ಕರ್ನಾ ಹೈ. ಮುರಳಿ ಎಂದೂ ಸಹ ಮಿಸ್ ಮಾಡಬಾರ್ದು, ಮುರಳಿ ಏನು ಮಾಡಬಾರ್ದು, ಡೋಂಟ್ ಕೇರ್ ಮಾಡಬಾರ್ದು. ऐसे नहीं, हमने नहीं पढ़ी तो क्या हुआ, ಡೋಂಟ್ ಕೇರ್. ಈ ರೀತಿ ಅಲ್ಲ, ನಾವು ಓದಲಿಲ್ಲ ಅಂದರೆ ಏನಾಗೋಯ್ತು. हम तो पार हो गए हैं, ನಾವೆಲ್ಲ ಕೇಳಿಬಿಟ್ಟಿದ್ದೀವಿ, ತಿಳ್ಕೊಂಡ್ಬಿಟ್ಟಿದ್ದೀವಿ, ಎಷ್ಟೋ ವರ್ಷಗಳಿಂದ ಎಲ್ಲ ದಾಟ್ಬಿಟ್ಟಿದ್ದೀವಿ. ಇದೆಲ್ಲ ಹೊಸಬರು ದಿನ ಬರೋದು ಕೇಳೋದು, ಹೊಸಬರಿಗೆ ನಮಗೆಲ್ಲ ಗೊತ್ತಿದೆ, ಎಲ್ಲ ತಿಳ್ಕೊಂಬಿಟ್ಟಿದ್ದೀವಿ, ಎಲ್ಲ ದಾಟ್ಬಿಟ್ಟಿದ್ದೀವಿ. ये देह अभिमान है, ಮುರಳಿ ಜರೂರ್ ಪಡ್ನಿ है. ಇದು ದೇಹ ಅಭಿಮಾನ, ಮುರಳಿ ತಪ್ಪದೆ ಪ್ರತಿದಿನ ಓದಬೇಕು, ಕೇಳಬೇಕು. वरदान, स्वयं को मोल्ड कर रियल गोल्ड बन, हर कार्य में सफल होने वाले स्व परिवर्तक भव. ಸ್ವಯಂವನ್ನು ಮೋಲ್ಡ್ ಮಾಡಿ ರಿಯಲ್ ಗೋಲ್ಡ್ ಆಗಿ ಪ್ರತಿಯೊಂದು ಕರ್ಮದಲ್ಲಿ ಸಫಲರಾಗುವಂಥವರು ಸ್ವಪರಿವರ್ತಕರು ಆಗಿ. जो हर परिस्थिति में स्वयं को परिवर्तन कर स्वपरिवर्तक बनते हैं, वो सदा सफल होते हैं. ಯಾರು ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಸ್ವಯಂವನ್ನು ಪರಿವರ್ತನೆ ಮಾಡಿ ಸ್ವಪರಿವರ್ತಕರು ಆಗ್ತಾರೆ, ಅವರು ಸದಾ ಸಫಲರಾಗ್ತಾರೆ. इसलिए स्वयं को बदलने का लक्ष्य रखो. ಆದ್ದರಿಂದ ಸ್ವಯಂವನ್ನು ಬದಲಾಯಿಸಿಕೊಳ್ಳಿ, ಪರಿವರ್ತನೆ ಮಾಡಿಕೊಳ್ಳುವ ಲಕ್ಷ್ಯ ಇಟ್ಕೊಳ್ಳಿ. दूसरा बदले तो मैं बदलू नहीं, ಅವರು ಪರಿವರ್ತನೆ ಆದರೆ ನಾನು ಪರಿವರ್ತನೆ ಆಗ್ತೀನಿ ಅಲ್ಲ. दूसरा बदले या ना बदले, मुझे बदलना है. ಬೇರೆಯವರು ಪರಿವರ್ತನೆ ಆಗಲಿ, ಪರಿವರ್ತನೆ ಆಗದಿರ ಇರಲಿ, ನಾನು ಪರಿವರ್ತನೆ ಆಗಬೇಕು. ಏ ಅರ್ಜುನ್ ಮುಜೆ ಬನ್ನ ಹೈ, ಏ ಅರ್ಜುನ ನಾನಾಗಬೇಕು, ಮಾಡುವಂಥವರು ಅರ್ಜುನ. ಸದಾ ಪರಿವರ್ತನ ಕರ್ನೆ ಮೇ ಪಹಲೆ ಮೈ, ಸದಾ ಪರಿವರ್ತನೆ ಮಾಡಿಕೊಳ್ಳೋದರಲ್ಲಿ ಮೊದಲು ನಾನು. जो इसमें पहले मैं करता वही पहला ನಂಬರ್ हो जाता. ಯಾರು ಇದರಲ್ಲಿ ಮೊದಲು ನಾನು ಅಂತ ಮಾಡ್ತಾರೆ, ಅವರೇ ಮೊದಲನೇ ನಂಬರಲ್ಲಿ ಹೋಗ್ತಾರೆ. ಬ್ರಹ್ಮ ಬಾಬಾ ಎಲ್ಲ ಮೊದಲು ನಾನು ಅಂತ ಮಾಡಿದ್ರಲ್ವ. क्योंकि स्वयं को मोल्ड करने वाला ही रियल गोल्ड है. ಯಾಕೆಂದರೆ ಯಾರು ಸ್ವಯಂವನ್ನು ಮೋಲ್ಡ್ ಮಾಡಿಕೊಳ್ಳುವಂಥವರು ಅವರೇ ರಿಯಲ್ ಗೋಲ್ಡ್ ಆಗಿದ್ದಾರೆ. ರಿಯಲ್ ಗೋಲ್ಡ್ ಕಿ ಹಿ ವ್ಯಾಲ್ಯೂ है. ಮಟ್ಟದ ಚಿನ್ನಕ್ಕೆ ಏನು ವ್ಯಾಲ್ಯೂ ಇದೆ, ರಿಯಲ್ ಗೋಲ್ಡ್ಗೇನೆ ವ್ಯಾಲ್ಯೂ ಇರೋದು. ಯಾರು ರಿಯಲ್ ಗೋಲ್ಡ್, ಸ್ವಯಂವನ್ನು ಮೋಲ್ಡ್ ಮಾಡಿಕೊಳ್ಳುವಂಥವರೇ रियल गोल्ड. स्लोगन, अपने श्रेष्ठ जीवन के प्रत्यक्ष प्रमाण द्वारा बाप को प्रत्यक्ष करो. ತಮ್ಮ ಶ್ರೇಷ್ಠ ಜೀವನದ ಪ್ರತ್ಯಕ್ಷ ಪ್ರಮಾಣದ ಮೂಲಕ, ಪ್ರೂಫ್ ಮೂಲಕ ತಂದೆಯನ್ನು ಪ್ರತ್ಯಕ್ಷ ಮಾಡಿ.
अव्यक्त इशारे रूहानी रॉयल्टी और प्यूरिटी की पर्सनालिटी धारण करो। रूहानी रॉयल्टी ಮತ್ತು ಪ್ಯೂರಿಟಿಯ पर्सनालिटी धाರಣೆ ಮಾಡಿ। बाप समान बनना है, वो बाप के समीप जाना है, तो ತಂದೆಯ ಸಮಾನರಾಗಬೇಕು ಅಥವಾ ತಂದೆಯ ಸಮೀಪ ಹೋಗಬೇಕು ಅಂದಾಗ अपवित्रता अर्थात काम महाशत्रु स्वप्न में भी वार ना करे। अपवित्रते ಕಾಮ ಮಹಾಶತ್ರು ಸ್ವಪ್ನದಲ್ಲೂ ಸಹ ವಾರ್ ಮಾಡಬಾರ್ದು, ಅಂತಹ ಕನಸುಗಳು ಸಹ ಸ್ವಪ್ನಗಳು ಬರಬಾರ್ದು। ಸದಾ ಬಾಯಿ ಬಾಯಿ ಕಿ ಸ್ಮೃತಿ ಸಹಜ ಸ್ವತಃ ಸ್ವರೂಪ में हो। ಸದಾ ಬಾಯಿ ಬಾಯಿ ಸ್ಮೃತಿ ಸಹಜ ಮತ್ತು ತಾನಾಗಿ ಸ್ವರೂಪದಲ್ಲಿ ಇರಬೇಕು। आत्मा के असली गुण स्वरूप और शक्ति स्वरूप स्थिति से नीचे नहीं आओ। ಆತ್ಮನ ಅಸಲಿ ಗುಣ ಸ್ವರೂಪ ಮತ್ತು ಶಕ್ತಿ ಸ್ವರೂಪ ಸ್ಥಿತಿಯಿಂದ ಕೆಳಕ್ಕೆ ಬರಬೇಡಿ। ಅಚ್ಚಾ, ಓಂ ಶಾಂತಿ। ಆತ್ಮನ ಅಸಲಿ ಗುಣ ಯಾವುದು? ಪವಿತ್ರತೆ।